ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬಹುದು. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಕಣ್ಮಣಿ ಮದುವೆ ಮಾಡ್ಕೋಬೇಕಾಗಿರೋಂಥ ಹುಡುಗ ಇದ್ದು ಇನ್ನೇನು ತಾನು ಮಾಡಿರುವಂಥ ಮೋಸ ಅನ್ಯಾಯ ಎಲ್ಲ ಬಯಲ ಆಗುತ್ತೆ. ಇನ್ನೇನು ಪೊಲೀಸ್ ಬಂದು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ನಾಟಕ ಮಾಡಿಕೊಂಡು, ಇಲ್ಲ ನನಗೆ ಈ ಹುಡುಗಿ ಇಷ್ಟ ಇಲ್ಲ, ಡ್ರೈವರ್ ಜೊತೆ ಓಡೋಗಿ ಬಂದಿದ್ದಾಳೆ, ಇಂಥವಳ ನಾನು ಹೇಗೆ ಮದುವೆ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ ಹೇಳಿ ಕಣ್ಮಣಿ ಬಗ್ಗೆ ತಪ್ಪಾಗಿ ಮಾತಾಡ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಭದ್ರ ಎದ್ದು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ, ಇರು ಅಂತ ಹೇಳಿ ಹೇಳ್ತಾರೆ. ನೋಡಿ, ನಾವಿಲ್ಲಿರೋದು ಬೇಡ, ಬನ್ನಿ ಹೋಗೋಣ, ನಾ ಇವ್ರ ಜೊತೆ ಮದುವೆ ಮಾಡ್ಕೊಳಲ್ಲ ಅಂತ ಹೇಳಿ ಆ ಹುಡುಗ ಹೇಳ್ತಾ ಇರ್ತಾನೆ. ಆಗ ಭದ್ರ ಎದ್ದು ತಡಿತಾನೆ. ಇರಪ್ಪ ಮದ್ವೆ ಗಂಡು, ಯಾಕೆ ಇಷ್ಟ ಅವಸರ ನಿನಗೆ? ನಮ್ ಕಡೆ ಎಲ್ರು ಬರ್ತಾ ಇದ್ದಾರೆ, ಅವರು ಏನೋ ಸಾಕ್ಷಿ ತಗೊಂಡ್ಬರ್ತಾರಂತೆ, ನೋಡೋಣ ಇರು, ಅದನ್ನ ನೋಡ್ಕೊಂಡು ಆರಾಮಾಗಿ ಹೋಗಂತಿ ಅಂತ ಹೇಳಿ ಭದ್ರ ತಡಿತಾ ಇರ್ತಾನೆ. ಅಷ್ಟರಲ್ಲಿ ಕ್ವಾಟ್ಲೆ ಮತ್ತೆ ವಿನಂತಿ ಇಬ್ರು ಬರ್ತಾರೆ. ಕ್ವಾಟ್ಲೆ ಎದ್ದು ಅಲ್ಲಿ ಆಗಿರೋದನ್ನೆಲ್ಲ ಹೇಳ್ತಾನೆ. ಈ ಹುಡುಗ ಒಳ್ಳೆಯವನಲ್ಲ, ಇವನು ಎಂತವನು, ಲಾಡ್ಜಲ್ಲಿ ಏನೇನೆಲ್ಲ ಕೆಲಸ ಮಾಡ್ತಾನೆ, ಎಷ್ಟೆಲ್ಲ ಹೆಣ್ಮಕ್ಳಿಗೆ ಇವನು ಮೋಸ ಮಾಡಿದಾನೆ, ಅನ್ಯಾಯ ಮಾಡಿದಾನೆ ಅಂತ ಹೇಳಿ ಎಲ್ಲ ಪ್ರತಿಯೊಂದನ್ನು ಕ್ವಾಟ್ಲೆ ಶಿವರಾಮೇಗೌಡರು ಎದುರುಗಡೆ ಹೇಳ್ತಾ ಇರ್ತಾನೆ. ಇದಕ್ಕೆಲ್ಲ ಅತಿಗೆನೆ ಕಾರಣ, ಅದಕ್ಕೆ ಅಮ್ಮ ಈ ರೀತಿ ಮಾಡು ಅಂತ ಹೇಳಿದ್ಕೆ ನಾವು ಲಾಡ್ಜಿಗೆ ಹೋದ್ವಿ, ನನ್ನ ಜೊತೆ ವಿನಂತಿ ಕೂಡ ಬಂದಿದ್ಲು, ಆಗ ಇವನ್ ಬಂಡವಾಳ ಎಲ್ಲ ಬಯಲಾಯ್ತು, ಅಂಥವ್ನು ಇವನು ಹಾಗೆ ಹೀಗೆ ಅಂತ ಹೇಳಿ ಆ ಮದುವೆ ಮಾಡ್ಕೊಳ್ಳೋ ಹುಡುಗನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಪೊಲೀಸ್ ಬರ್ತಾರೆ. ಈಶ್ವರಿ ಇದ್ದು, ಅಯ್ಯೋ ನಾ ಸಿಕ್ಕಾಕೊಂಡ್ಬಿಟ್ಟೆ, ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಹೇಳಿ, ಅಯ್ಯೋ ನಾನು ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ ಮದುವೆ ಗಂಡನ, ಆದ್ರೆ ಅವ್ನು ಇಂಥವನು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಮ್ಮ ಮನೆ ಮಗಳು ಅಂತ ಹೇಳಿದ್ರೆ ತುಂಬಾ ಇಷ್ಟ, ಅವಳನ್ನ ಮದುವೆ ಮಾಡ್ಕೊತೀನಿ, ಅವಳು ಕಂಡ್ರೆ ತುಂಬಾ ಇಷ್ಟ, ಹಾಗೆ ಹೀಗೆ ಅಂತ ಏನೇನೋ ಹೇಳಿಬಿಟ್ಟೆ, ಎಲ್ಲ ಇಂಥ ದೊಡ್ಡ ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿಲ್ಲ ಅಂತ ಹೇಳಿ ಈಶ್ವರಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಆ ಮದುವೆ ಗಂಡನ ತಾಯಿ ಇದ್ದು, ಸಾಕು ಮುಚ್ಚಮ್ಮ ಬಾಯ್ನ, ಎಷ್ಟೆಲ್ಲ ಸುಳ್ಳು ಹೇಳ್ತೀಯಾ ನೀನು, ನಾವು ಇಲ್ಲಿವರೆಗೂ ಬರೋದಕ್ಕೆ ನೀನೇ ಕಾರಣ ಅಲ್ವಾ, ಇವಾಗ ನಮ್ಮ ಮೇಲೇ ಗೂಬೆ ಕೂರಿಸ್ತಾ ಇದೀಯಾ ಹಾಗೆ ಹೀಗೆ ಅಂತ ಹೇಳಿ ಬೈತಾ ಇರ್ತಾಳೆ. ಯಾಕಮ್ಮ ಈ ರೀತಿ ಮಾತಾಡ್ತಾ ಇದೀಯಾ, ನಾನೇನು ಮಾಡಿದ್ದೀನಿ ಅಂತ ಹೇಳಿ ಈಶ್ವರಿ ಕೇಳ್ತಾ ಇರ್ತಾಳೆ. ಆಗ ಮದುವೆ ಗಂಡನ ತಾಯಿ ಇದ್ದು, ಯಾಕಮ್ಮ ಇಷ್ಟು ಸುಳ್ಳು ಹೇಳ್ತೀಯಾ, ನಿನ್ನಿಂದ ತಾನೇ ಇಷ್ಟೆಲ್ಲ ಆಗ್ತಾ ಇರೋದು, ಉಸಿರುವಳ್ಳಿ ಬಣ್ಣ ಬದಲಾಯಿಸೋ ಥರ ಇವಾಗ ಬದಲಾಯಿಸ್ತಾ ಇದೀಯಾ, ನೀನು ಇಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಇಷ್ಟು ಬೇಗ ನಿನ್ನ ಬುದ್ಧಿನ ತೋರಿಸ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ, ದುಡ್ಡಿನ ಆಸೆಗೋಸ್ಕರ ನಮ್ಮ ಜೊತೆ ಸೇರಿಕೊಂಡು ನನ್ನ ಮಗನ ಜೊತೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿ ಇವಾಗ ಈ ರೀತಿ ಮಾತಾಡ್ತಾ ಇದೀಯಾ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ನಾನು ಅಂಥವಳಲ್ಲ, ನಮ್ಮ ಭಾವ ಇವಳ ಮಾತನ್ನ ನಂಬೇಡಿ, ಇವ್ರ ಜೊತೆ ಮದುವೆ ನಿಂತೋಯ್ತು ಅಲ್ವಾ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಈಶ್ವರಿ ಹೇಳ್ತಾ ಇರ್ತಾಳೆ. ಆಗ ಮದುವೆ ಗಂಡಿನ ತಾಯಿ ಇದ್ದು, ನೀ ಈ ರೀತಿ ಹೇಳ್ತೀಯ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ಎಲ್ಲ ಸಾಕ್ಷಿ ಸಮೇತವಾಗಿ ಹೇಳ್ತಾ ಇದ್ದೀನಿ, ನೀನು ನಮ್ಮ ಜೊತೆ ಏನೇನೆಲ್ಲ ಮಾತಾಡಿದೆಯೋ, ಎಷ್ಟು ದಿನದಿಂದ ನಮ್ಮ ಜೊತೆ ಮಾತಾಡಿದೆಯೋ, ಫೋನ್ ರೆಕಾರ್ಡಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ, ಹಾಗೆ ಮೊನ್ನೆ ತಾನೇ ನಿನಗೆ 25 ಲಕ್ಷ ರೂಪಾಯಿನ ನಿನ್ನ ಅಕೌಂಟಿಗೆ ಹಾಕಿರೋದು ಕೂಡ ಅದು ಇದೆ ರೀ, ತೋರಿಸಿ ಅಂತ ಹೇಳಿ ಆ ಅಮ್ಮ ಹೇಳ್ತಾ ಇರ್ತಾಳೆ. ಮದುವೆ ಗಂಡಿನ ಅಪ್ಪ ಇದ್ದು ಶಿವರಾಮೇಗೌಡರಿಗೆ ತೋರಿಸ್ತಾ ಇರ್ತಾರೆ. ನೋಡಿ 25 ಲಕ್ಷ ರೂಪಾಯಿ ಹಾಕಿದೀವಿ ಅಂತ ಹೇಳಿ ತೋರಿಸ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು ಕೋಪ ಮಾಡಿಕೊಂಡು ಪೊಲೀಸ್ಗೆ ಹೇಳ್ತಾರೆ, ಇನ್ಸ್ಪೆಕ್ಟರ್ ಎಳ್ಕೊಂಡೋಗಿ ಇವ್ರನ್ನ ಅಂತ ಹೇಳಿ ಹೇಳ್ತಾರೆ. ಆಗ ಆ ಪೊಲೀಸ್ ಇದ್ದು ಆ ಹುಡುಗ ಮತ್ತೆ ಹುಡುಗನ ಅಪ್ಪನಿಬ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಗೋವಿಂದ ಇದ್ದು ಈಶ್ವರಿ ಮೇಲೆ ರೇಗಾಡ್ತಾ ಇರ್ತಾನೆ. ಲೇ ಈಶ್ವರಿ, ನೀ ಇಂಥವಳು ಅಂತ ಅನ್ಕೊಂಡಿರ್ಲಿಲ್ಲ ನಾನು, ಎಂತ ಕೆಲಸ ಮಾಡೋದಕ್ಕೆ ಹೊರಟಿದೀಯಾ ನಿನ್ನ ಅಂತ ಹೇಳಿ ಅವಳಿಗೆ ಹೊಡೆಯೋದಕ್ಕೆ ಅಂತ ಹೇಳಿ ಹೋಗ್ತಾನೆ. ಅಷ್ಟರಲ್ಲಿ ಮೋನ ಇದ್ದು ಗೋವಿಂದನ ತಡಿತಾರೆ. ಗೋವಿಂದ, ಇದು ಮದುವೆ ಮಂಟಪ, ಇಲ್ಲಿ ಮಾತಾಡೋದು ಬೇಡ, ಏನೇ ಇದ್ರೂ ಮನೇಲಿ ಮಾತಾಡ್ಕೊಳ್ಳೋಣ, ಇವಾಗ ಸದ್ಯಕ್ಕೆ ಸುಮ್ಮನೆ ಇದ್ಬಿಡು ಅಂತ ಹೇಳಿ ತಡಿತಾರೆ. ಅಷ್ಟರಲ್ಲಿ ಅಮ್ಮಮ್ಮ ಎದ್ದು, ಶಿವರಾಮ ಇದು ಯಾವುದು ಇಲ್ಲಿ ಮಾತಾಡೋದು ಬೇಡ, ಮನೆಗೆ ಹೋದ್ಮೇಲೆ ಮಾತಾಡ್ಕೊಳ್ಳೋಣ, ಆದರೆ ನಿನ್ನ ಮಗಳ ಜೀವನ ಇವಾಗ ನಿನ್ನ ಕೈಲೇ ಇದೆ, ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಭದ್ರ ಇದ್ದು, ಅಪ್ಪಯ್ಯ ನೀನೊಂದು ಸರಿಯಾದ ನಿರ್ಧಾರನ ತಗೋಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಸಾವಿತ್ರಿ ಇದ್ದು, ಅಣ್ಣ ಮದುವೆ ಮಂಟಪದವರೆಗೂ ಬಂದು ನಿಂತೋಯ್ತು ಅಂತ ಹೇಳಿದ್ರೆ ನಿನ್ನ ಮಗಳಿಗೆ ಕೆಟ್ಟ ಹೆಸರು, ನಿಮಗೆ ಕೆಟ್ಟ ಹೆಸರು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ. ಹೌದು ಸಾವಿತ್ರಿ, ಇವಾಗ ನಾನು ಏನು ಮಾಡುವಂತೀಯ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಸಾವಿತ್ರಿ ಇದ್ದು, ಅಣ್ಣ ನಮ್ಮ ವಿನಂತಿ ಅವ್ನು ಎಂಥವನು ಅಂತ ತೋರಿಸಿ ಅವ್ನ ಬಣ್ಣ ಎಲ್ಲ ಬಯಲು ಮಾಡಿದ್ದಾಳೆ, ಅದಕ್ಕೋಸ್ಕರ ನಮ್ಮ ಕಡೆ ಸಂಬಂಧ ಇದೆ, ಅವರು ಕೂಡ ನಮ್ಮ ಮನೆ ಮಗಳನ್ನ ಅವ್ರ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ, ಅವ್ರು ನಮ್ಮ ದೂರದ ರಿಲೇಷನ್ ಇಲ್ಲೇ ಇದ್ದಾರೆ, ಅವರು ಕೂಡ ಮದುವೆಗೆ ಬಂದಿದ್ದಾರೆ, ನೋಡೋಣ ಇವರೇ ಅವರು, ಇವ್ರ ಜೊತೆ ನಮ್ಮ ಕಣ್ಮಣಿ ಮದುವೆ ಆಗಬೇಕು ಅಂತ ಹೇಳಿ ಸಾವಿತ್ರಿ ಹೇಳ್ತಾಳೆ. ಅಣ್ಣ ಮಾತಾಡಿ ನೀವು ಅಂತ ಹೇಳಿ ಸಾವಿತ್ರಿ ಅವ್ರಿಗೆ ಹೇಳ್ತಾಳೆ. ಅವರಿದ್ದು, ನಾವು ಇಷ್ಟೆಲ್ಲ ಆದರೂ ಕೂಡ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂತೀವಿ, ನಿಮ್ಮ ಮಗಳನ್ನ ನನ್ನ ಮಗ ಇಷ್ಟಪಟ್ಟಿದ್ದಾನೆ, ಮದುವೆ ಮಾಡ್ಕೊತೀವಿ ಅಂತ ಹೇಳಿ ಹೇಳ್ತಾರೆ. ಆಗ ಸಾವಿತ್ರಿ ಇದ್ದು, ಅಣ್ಣ ನೋಡ್ದೆ, ನಮ್ಮ ಮನೇಲಿ ಇಷ್ಟೆಲ್ಲ ಪ್ರಾಬ್ಲಮ್ ಆದರೂ ಕೂಡ ಅವಳು ಯಾರ್ದೋ ಜೊತೆ ಓಡೋಗಿ ಬಂದರೂ ಕೂಡ ಅವರು ಮದುವೆನ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ, ಎಷ್ಟು ದೊಡ್ಡ ಮನಸ್ಸು ಅವ್ರದ್ದು, ನೀನು ಒಪ್ಕೊಂಬಿಡೋಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಅಮ್ಮಮ್ಮ ಎದ್ದು, ಇವರು ಕೂಡ ಅವ್ರಂಗೆ ನಮ್ಮ ಆಸ್ತಿಗೋಸ್ಕರ ನಮ್ಮ ಮನೆ ಮಗಳನ್ನ ಮದುವೆ ಮಾಡ್ಕೊತಾ ಇಲ್ಲ ಅನ್ನೋದು ಯಾರಿಗೆ ಗೊತ್ತು ಅಂತ ಹೇಳಿ ಕೇಳ್ತಾರೆ. ಅಯ್ಯೋ ನಾವಂಥವ್ರಲ್ಲ ಅಂತ ಹೇಳಿ ಅಣ್ಣ ಅಂತ ಹೇಳಿ ಸಾವಿತ್ರಿ ಹೇಳ್ತಾ ಇರ್ತಾಳೆ. ಆಗ ಅಮ್ಮಮ್ಮ ಇದ್ದು, ಸರಿ ಆಯಿತು, ಹಾಗಾದರೆ ನಮ್ಮ ಮನೆ ಮಗಳನ್ನ ನಿಮಗೆ ಮದುವೆ ಮಾಡಿಕೊಡ್ತೀವಿ, ಆದರೆ ನಮ್ಮ ಕಡೆಯಿಂದ ನಿಮಗೆ ಬಿಡಿಗಾಸು ಕೂಡ ಬರೋದಿಲ್ಲ, ಯಾವ ಆಸ್ತಿ ಕೂಡ ಬರೋದಿಲ್ಲ, ಅದು ಯಾವುದು ಬೇಡ ಅನ್ನೋ ಹಾಗಿದ್ರೆ ಹೇಳಿ,
ಇವಾಗಲೇ ಮದುವೆಗೆ ಒಪ್ಕೊಂತೀವಿ ಅಂತೇಳಿ ಅಮ್ಮಮ್ಮ ಹೇಳ್ತಾರೆ. ಆಗ ಸಾವಿತ್ರಿ ಮತ್ತು ಸಾವಿತ್ರಿ ಕಡೆಯವರಿಗೆ ಶಾಕ್ ಆಗುತ್ತೆ. ಸಾವಿತ್ರಿ ಇದ್ದು ಹೇಳಣ್ಣ ನಮಗೇನು ಬೇಡ ಅಂತ ಹೇಳಿಬಿಡು ಅಂತ ಹೇಳಿ ಸಾವಿತ್ರಿ ಹೇಳ್ತಾ ಇರ್ತಾಳೆ. ಆಗ ಸಾವಿತ್ರಿ ಅಣ್ಣ ಇದ್ದು ಅಯ್ಯೋ ಅದು ಹೇಗೆ ಸಾಧ್ಯ, ಇವಾಗ ಮನೆ ಮಗಳಿಗೆ ಅರ್ಧ ಆಸ್ತಿ ಬರಬೇಕು ಅಂತ ಹೇಳಿ ಕಾನೂನೇ ಇದೆ ಅಲ್ವಾ ಅಂತ ಹೇಳಿ ಹೇಳ್ತಾರೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಅಮ್ಮಮ್ಮ ಇದ್ದು ಹಾಗಾದ್ರೆ ಆಸ್ತಿ ಸಲುವಾಗಿ ನಮ್ಮ ಮನೆ ಮಗಳನ್ನ ನೀವು ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ದೀರ ಅಲ್ವಾ, ಅದು ಯಾವತ್ತೂ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ರೇಗಾಡ್ತಾರೆ. ಆಗ ಭದ್ರ ಇದ್ದು ಅಪ್ಪಯ್ಯ ಸ್ವಲ್ಪ ನೀನು ಚೆನ್ನಾಗಿ ಯೋಚನೆ ಮಾಡು, ನಾವು ಆ ರಾಕಿನ ಚಿಕ್ಕವನಿದ್ದಾಗಿಂದನೂ ನೋಡ್ತಾ ಇದ್ದೀವಿ, ತುಂಬಾ ಒಳ್ಳೆ ಮನುಷ್ಯ, ಯಾವ ಆಸ್ತಿಗೂ ಅವನು ಆಸೆ ಪಡೋನಲ್ಲ, ನಮ್ಮ ತಂಗಿನ ಅವನು ಚೆನ್ನಾಗಿ ನೋಡ್ಕೊಂತಾನೆ ಅಪ್ಪ ಅಂತ ಹೇಳಿ ಭದ್ರ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಮೋನ ಅಣ್ಣ ಇದ್ದು ಹೇಳ್ತಾರೆ, ನೋಡಿ ಆ ರಾಕಿ ಜೊತೆನೆ ಮದುವೆ ಆಗಬೇಕು, ನಮ್ಮ ಕಣ್ಮಣಿ ಚೆನ್ನಾಗಿರ್ತಾಳೆ ಅಂತ ಹೇಳಿ ಹೇಳ್ತಾರೆ. ಅಯ್ಯೋ ಏನು ಹೀಗೆ ಹೇಳ್ತಾ ಇದ್ದೀರಾ, ಏನು ಇಲ್ದವನ ಜೊತೆ ಮದುವೆ ಆದ್ರೆ ನಾಳೆ ಏನು ಅಂತ ಹೇಳಿ ಸಾವಿತ್ರಿ ಹೇಳ್ತಾ ಇರ್ತಾಳೆ. ಆಗ ಅವರಿದ್ದು ಇವಾಗ ಏನು ಆ ರಾಕಿಗೆ ಏನು ಆಸ್ತಿ ಇಲ್ಲ, ಅವನು ಬಡವ, ನಿಮ್ಮ ಅಂತಸ್ತಿಗೆ ತಕ್ಕವನಲ್ಲ ಅಂತ ನಿಮ್ಮ ಪ್ರಾಬ್ಲಮ್ ತಾನೇ, ಸರಿ ಆಯ್ತು ಹಾಗಾದ್ರೆ ನನ್ನ ಹೆಸರಲ್ಲಿರುವಂತ ಆಸ್ತಿ ಎಲ್ಲ ಆ ರಾಕಿ ಹೆಸರಲ್ಲೇ ಬರಿತೀನಿ, ಅವನ್ನ ಮದುವೆ ಮಾಡ್ಕೊಂಡ್ರೆ ನಮ್ಮ ಮಗಳು ಖುಷಿಯಾಗಿರ್ತಾಳೆ ಅಂತ ಹೇಳಿ ಹೇಳ್ತಾರೆ. ಆಗ ಶಿವರಾಮೇಗೌಡರಿದ್ದು ಇದು ಆಸ್ತಿ ವಿಚಾರ ಅಲ್ಲ ಬಾವ ಅಂತ ಹೇಳಿ ಹೇಳ್ತಾರೆ. ಆಗ ಭದ್ರ ಇದ್ದು ಅಪ್ಪಯ್ಯ ದಯವಿಟ್ಟು ಇದಕ್ಕೆ ನೀವು ಒಪ್ಕೋಬೇಕು ಅಪ್ಪಯ್ಯ ಅಂತ ಹೇಳಿ ಹೇಳ್ತಾರೆ. ಸರಿ ಆಯ್ತು ಕ್ವಾಟ್ಲೆ ಹೋಗಿ ಆ ರಾಕಿನ ಕರ್ಕೊಂಬ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಅಣ್ಣ ನಾವು ಇವಾಗಲೇ ಕರ್ಕೊಂಬರ್ತೀವಿ ಅಂತ ಗೋವಿಂದ ಕ್ವಾಟ್ಲೆ ಇಬ್ರು ಹೋಗಿ ಆ ರಾಕಿನ ಕರ್ಕೊಂಬರ್ತಾರೆ. ಈತ ಕಣ್ಮಣಿಗೆ ತುಂಬಾ ಖುಷಿ ಆಗುತ್ತೆ. ಹೋಗಿ ಅವ್ರ ಅಪ್ಪನ ತಪ್ಕೊಂಡು ಅಳ್ತಾ ಇರ್ತಾಳೆ. ಕಣ್ಮಣಿ ಇದ್ದು ವಿದ್ಯನ್ಗೆ ಟ್ಯಾಂಕ್ಸ್ ಹೇಳ್ತಾಳೆ. ಅದಕ್ಕೆ ಟ್ಯಾಂಕ್ಸ್ ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೋಡು ಕಣ್ಮಣಿ ಇದು ಯಾವುದು ಬೇಡ, ನನ್ನ ನಾದ್ನಿ ಖುಷಿಯಾಗಿರ್ಬೇಕು ಅಷ್ಟೇ ಸಾಕು ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಕಣ್ಮಣಿ ಭದ್ರಂಗೂ ಕೂಡ ಟ್ಯಾಂಕ್ಸ್ ಹೇಳ್ತಾಳೆ. ಕೊನೆಗೂ ವಿದ್ಯೆ ಮಾಡುವಂತ ಪ್ರಯತ್ನದಿಂದ ಕಣ್ಮಣಿ ಮತ್ತೆ ರಾಕಿ ಇಬ್ರು ಒಂದಾಗಿದ್ದಾರೆ. ಅವರಿಬ್ರು ಮದುವೆ ಆಗ್ತಾ ಇದೆ. ಮದುವೆ ಮುಗಿಸ್ಕೊಂಡು ವಿದ್ಯೆ ಹೊರಡ್ತಾಳೆ. ಅಷ್ಟರಲ್ಲಿ ಈಶ್ವರಿಗೆ ವಿದ್ಯೆ ಮೇಲೆ ತುಂಬಾ ಕೋಪ ಬರುತ್ತೆ. ಕೊನೆಗೂ ಇವಳು ಮತ್ತೆ ನನ್ನ ದಾರಿಗೆ ಅಡ್ಡ ಬಂದ್ಬಿಟ್ಲು. ಆ ಹುಡುಗನ ಜೊತೆ ಇವಳು ಮದುವೆ ಮಾಡಿ ನಾನು ದುಡ್ಡು ಮಾಡ್ಕೊಳ್ಳೋಣ ಅಂತ ಎಷ್ಟೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಇವಳು ಮಣ್ಪಾಲ್ ಮಾಡ್ಬಿಟ್ಲು. ಇವಳು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಈಶ್ವರಿ ಮನ್ಸಲ್ಲೇ ಕೋಪ ಮಾಡ್ಕೊಂಡು ಕೆಂಡ ಕಾರ್ತಾ ಇರ್ತಾಳೆ. ಕೊನೆಗೂ ರಾಕಿ ಮತ್ತೆ ಕಣ್ಮಣಿ ಮದುವೆ ಮಾಡ್ಕೊಂಡು ಮನೆಗೆ ವಾಪಸ್ ಕರ್ಕೊಂಡ್ ಬರ್ತಾರೆ. ಆಗ ಶಿವರಾಮೇಗೌಡರು, ಅಮ್ಮಮ್ಮ ಹಾಗೆ ಗೋವಿಂದ ಎಲ್ರು ಈಶ್ವರಿ ಮೇಲೆ ರೇಗಾಡ್ತಾ ಇರ್ತಾರೆ. ಗೋವಿಂದ ಇದ್ದು ಈಶ್ವರಿ ನೀ ಇಂಥವಳು ಅಂತ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ, ಮನೇಲೆ ಇದ್ಕೊಂಡು ಮನೆ ಹೆಣ್ಮಗಳಿಗೆ ಈ ರೀತಿ ಮೋಸ ಮಾಡೋದಕ್ಕೆ ಹೊರಟಿದೆಯಲ್ಲ, ನಿನಗೇನು ಅನ್ನಿಸ್ಲಿಲ್ವಾ? ಇಲ್ಲ ಇದನ್ನ ಹೀಗೆ ಬಿಟ್ರೆ ಆಗೋದಿಲ್ಲ, ಇದಕ್ಕೆ ನಿನಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ಗೋವಿಂದ ಹೇಳ್ತಾರೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ರೀ ಏನ್ ಹೇಳ್ತಾ ಇದ್ದೀರಾ ಅಂತ ಈಶ್ವರಿ ಹೇಳ್ತಾಳೆ. ಆಗ ಗೋವಿಂದ ಇದ್ದು ನಾ ಹೇಳ್ತಾ ಇರೋದು ನಿಜ, ನಿನಗೆ ಇದಕ್ಕೆ ಶಿಕ್ಷೆ ಆಗ್ಲೇಬೇಕು, ವಿದ್ಯಾ ತಪ್ಪು ಮಾಡಿದಾಳೆ ಅಂತ ಹೇಳಿ ಅವಳು ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳಿ ಅವಳನ್ನ ಔಟ್ ಹೌಸ್ಗೆ ಕಳಿಸಿದ್ರಿ ಅಲ್ವಾ, ಆ ಶೆಡ್ಗೆ ಕಳಿಸಿದ್ರಿ ಅಲ್ವಾ, ಅವಳು ತಪ್ಪು ಮಾಡಿ ಯಾವ ರೀತಿ ಶಿಕ್ಷೆ ಅನುಭವಿಸಿದ್ಲೋ ಇವಾಗ ನೀನು ಕೂಡ ಆ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು, ನೀನು ಈಗಿಂದೀಗಲೇ ಆ ಶೆಡ್ ಕಡೆ ಹೋಗಬೇಕು ಅಂತ ಹೇಳಿ ಗೋವಿಂದ ಆರ್ಡರ್ ಮಾಡ್ತಾರೆ. ಗೋವಿಂದನ ಮಾತಿಗೆ ಎಲ್ಲರೂ ಕೂಡ ಒಪ್ಪಿಗೆ ಕೊಡ್ತಾರೆ. ಕೊನೆಗೂ ಈಶ್ವರಿ ರೇಷ್ಮೆ ಸಾರಿ ಎಲ್ಲ ಬಿಚ್ಚಿ ಒಂದು ಹಳೆ ಸೀರೆನ ಉಟ್ಕೊಂಡು ಮನೆಯಿಂದ ಆಚೆ ಹೊರಡ್ತಾಳೆ. ಶೆಡ್ಡಲ್ಲಿ ಶಿಕ್ಷೆ ಅನುಭವಿಸೋದಕ್ಕೆ ಹೋಗ್ತಾಳೆ. ಕಾಲ ಎಷ್ಟು ಬೇಗ ಬದಲಾಯಿತು ನೋಡಿ. ಈಶ್ವರಿ ವಿದ್ಯನ್ಗೆ ಶಿಕ್ಷೆ ಕೊಡಿಸಿ ಆ ಶೆಡ್ಡಲ್ಲಿರೋ ಥರ ಮಾಡಿದ್ಲು. ಆದರೆ ಇವಾಗ ಈಶ್ವರಿಗೆ ಆ ಪರಿಸ್ಥಿತಿ ಬಂದಿದೆ, ಮನೆಯಿಂದ ಆಚೆ ಹೋಗಿ ಆ ಶೆಡ್ಡಲ್ಲಿ ಇರುವಂಥ ಪರಿಸ್ಥಿತಿ ಬಂದಿದೆ. ಇವತ್ತಿನ ಸಂಚಿಕೆಯಲ್ಲಿಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.